ಇನ್ನು ನೆಕ್ಸ್ಟ್ ಬಿಡದಿಯ ಟೌನ್ಶಿಪ್ ನಿರ್ಮಾಣದ ವಿಚಾರಕ್ಕೆ ಬರೋಣ. ಬಿಡದಿಯಲ್ಲಿ ರೈತರು ಟೌನ್ಶಿಪ್ ಮಾಡೋದಕ್ಕೆ ನಮ್ಮ ಜಾಗ ಕೊಡಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ರೆ, ಇಲ್ಲ ಬಿಡದಿಯಲ್ಲಿ ನಾವು ಟೌನ್ಶಿಪ್ ನಿರ್ಮಾಣ ಮಾಡಿಯೇ ತೀರ್ತೀವಿ ಅಂತ ಸರ್ಕಾರ ಪಟ್ಟು ಹಿಡಿದು ಕೂತಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಪ್ರಾಜೆಕ್ಟ್ಗೆ ರೈತರು ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಕೂಡ ಟೌನ್ಶಿಪ್ ನಿರ್ಮಾಣ ಮಾಡಲೇಬೇಕು ಅಂತ ಕಾಂಗ್ರೆಸ್ ಪಟ್ಟು ಹಿಡಿದು ಕೂತಿದೆ. ಬಿಡದಿಯ ರೈತರ ಹೋರಾಟಕ್ಕೆ ಈಗ ಸಂತೋಷ್ ಹೆಗಡೆ ಅವರು ಸಾಥ್ ಕೊಡ್ತಾ ಇದ್ದಾರೆ. ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಹೆಗಡೆ ಅವರು ಈಗ ರೈತರ ಪರವಾಗಿ ಅಥವಾ ರೈತರ ಹೋರಾಟಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಬೈರಮಂಗಲಕ್ಕೆ ಹೋಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಸಂತೋಷ್ ಹೆಗಡೆ ಅವರು. ಒಂದು ಕಡೆ ಸರ್ಕಾರ ಎಷ್ಟೇ ಭೂಮಿಯನ್ನು ವಶಪಡಿಸಿಕೊಂಡು ಎಷ್ಟು ಎಕರೆ ಆಗುತ್ತೋ ಅಷ್ಟು ಎಕರೆಲ್ಲೇ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾ ಇದೆ ಟೌನ್ಶಿಪ್. ಮತ್ತೊಂದು ಕಡೆ ಈಗಲೂ ಭೂಮಿ ಕೊಡೋರು ಇದ್ದಾರೆ, ಕಾದ್ ನೋಡಿ ಅಂತಲೂ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ರೈತರು ಭೂಮಿ ಕೊಡಲ್ಲ ಅಂತ ಹೋರಾಡ್ತಾ ಇದ್ದಾರೆ. ಹಾಗಾಗಿ ರೈತರ ವಿರೋಧದ ನಡುವೆಯೂ ಕೂಡ ಸರ್ಕಾರ ಟೌನ್ಶಿಪ್ ಮಾಡೋದಕ್ಕೆ ಮುಂದಾಗ್ತಾ ಇರೋದ್ರಾಗಿ ಈ ಒಂದು ಬಿಡದಿ ರೈತರ ಹೋರಾಟಕ್ಕೆ ಸಂತೋಷ್ ಹೆಗಡೆ ಸಾಥ್ ಕೊಟ್ಟಿರೋದು ನೋಡಿ. ನೀವು ಒಂದು ವರ್ಷ ವ್ಯವಸಾಯ ಮಾಡದೇ ಇದ್ರೆ ಇವತ್ತು ನಿರ್ಧಾರ ತಗೊಂಡಂತಹ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ರು, ಈ ಯೋಚನೆ ಅವರಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಎಲ್ಲ ಯೋಜನೆಗಳಿಂದ ಅತಿ ಮುಖ್ಯವಾದದ್ದು ವ್ಯವಸಾಯ ಇದ್ರೆ